ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಮೊದಲಿನ ಕಾಲದಲ್ಲಿ ಏನು ಒಂದು ಮಕ್ಕಳಿಗೆ ನಾಮಕರಣ ಮಾಡ್ತಿದ್ರು. ನಾಮಕರಣ ಅಂದರೆ ಯಾವ ರೀತಿ ಮಾಡ್ತಿದ್ರು ಕೇಳಿದ್ರೆ, ಎಲ್ಲ ದೇವ್ರ ಹೆಸರು ಇಡ್ತಿದ್ರು. ಯಾಕಂದರೆ ಶಿವ ಮತ್ತು ಮಂಜುನಾಥ ಮತ್ತು ಈಶ್ವರದ ಹೆಸರಾಗಿರ್ಬೋದು, ವಿಷ್ಣುವರ್ಧನ ಮತ್ತು ಏನಂದರೆ ಅವ್ರದ್ದೆಲ್ಲರದ್ದು ದೇವ್ರ ಹೆಸರನ್ನು ಇಡ್ತಾಯಿದ್ರು. ಈಗೇನೋ ಆಗಿಬಿಟ್ಟಿದೆ ಕೇಳಿದ್ರೆ ಫ್ಯಾಷನ್ ಆಗಿಬಿಟ್ಟಿದೆ, ದೇವ್ರ ಹೆಸರು ಇಡೋದಿಲ್ಲ, ಸಚಿನ್ ಅಂತೆ ಮತ್ತೊಂದಂತೆ ಅಂದ್ಕೊಂಡು. ಅದಕ್ಕಾಗಿ ಅವ್ರು ಯಾಕೆ ದೇವರ ಹೆಸರು ಇಡ್ತಿದ್ರು ಕೇಳಿದ್ರೆ, ಮನೆಯಲ್ಲಿ ಒಂದು ದೇವರ ಒಂದು ಪ್ರತಿನಿತ್ಯ ಅವ್ರು ಕರೆದ್ರು ಕೂಡ, ಈಗ ಶಿವ ಅಂತ ಹೆಸರು ಇಡ್ತಾರೆ, ಶಿವನ ಒಂದು ಆರಾಧನೆ ನಡೀತಾನೆ ಇರ್ತಿತ್ತು ಮೊದಲಿಂದನೂ ಕೂಡ. ಮತ್ತು ಹೆಣ್ಣಿಗಾದರೂ ಕೂಡ ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ದುರ್ಗಾ, ಅವ್ರಿಗೆ ಸರಸ್ವತಿ ಅವದೆಲ್ಲ ಹೆಸರು ಇಡ್ತಿದ್ರು ಜನರಿಗೆ, ಹೆಣ್ಮಕ್ಳಿಗಾಗಿ. ಅದಕ್ಕೆ ಎಂತಕ ಇಡ್ತಿದ್ರು ಕೇಳಿದ್ರೆ, ನಮ್ಮ ಒಂದು ಧರ್ಮ ಪ್ರಚಾರಕ್ಕೋಸ್ಕರ ಮತ್ತು ನಮ್ಮ ಒಂದು ಪ್ರತಿಯೊಂದು ಮನೆಯಲ್ಲಿ ದೇವ್ರ ವಾಸ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಯಾವಾಗೂ ಅವರು ಪ್ರತಿಯೊಂದು ದಿನ ದೇವ್ರ ಹೆಸರನ್ನು ಕೂಗ್ತಾ ಇದ್ರು. ಅದಕ್ಕೋಸ್ಕರ ಆ ದೇವ್ರ ಹೆಸರನ್ನು ಇಡುವಂಥದ್ದು ವಾಡಿಕೆ ಆಗಿತ್ತು. ಈಗೇನಾಗ್ತಾ ಇದೆ ಅಂದರೆ, ಹೈಟೆಕ್ ಯುಗಕ್ಕೆ ಮಾರು ಹೋಗಿ ಈಗ ಹೊರಗಿನ ದೇಶದ್ದೇ ಒಂದು ಕಲ್ಚರನ್ನು ಕಲ್ತಿದ್ದಾರೆ ನಮ್ಮ ಹಿಂದೂ ಧರ್ಮದವರೇ. ಯಾಕಂತ ಕೇಳಿದ್ರೆ, ಹಿಂದೂ ಧರ್ಮದವರಿಗೆ ತಮ್ಮ ಒಂದು ಕಲ್ಚರನ್ನು ಅವ್ರಿಗೆ ಯಾವುದೇ ರೀತಿ ಗೊತ್ತೂ ಇಲ್ಲ ಇನ್ನೂವರೆಗೆ. ಯಾಕಂತ ಕೇಳಿದರೆ, ಅವರು ಸಚಿನ್ ಅಂತೆ ಮತ್ತೊಂದಂತೆ ಮಗದೊಂದಂತೆ ಸಂಜಯ್ ಅಂತ ಅವರಿಗೆ ಫ್ಯಾಷನೇಬಲು ಹೈಟೆಕ್ ಯುಗಕ್ಕೆ ಮತ್ತು ಹೊರಗಿನ ದೇಶದವ್ರದ್ದೆಲ್ಲ ಆ ಹೆಸರಿಡುವಂಥದ್ದು ವಾಡಿಕೆ ಇದೆ. ಯಾಕಂದರೆ ಆ ಹೆಸರಿನಿಂದ ದೇವರ ಒಂದು ಆಹ್ವಾನ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಪ್ರತಿಯೊಬ್ಬರು ಮೊದಲಿನ ಥರನೇ, ಈಗ ನೋಡಿ ನಮ್ಮ ತೆಲುಗು ಸ್ಟಾರ್ಗಳು ಎಲ್ಲ ನೋಡು, ಮಹೇಶ್ ಅಂದರೆ ಅವರು ಈಶ್ವರನ ಹೆಸರದು, ಮತ್ತೇನಂದರೆ ರಾಮ್ ಚರಣ್ ಅಂಥದ್ದೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಹೆಸರೇ ಒಂದು ದೇವ್ರ ಹೆಸರೇ ಇದೆ. ಅದಕ್ಕೋಸ್ಕರ ನೀವು ದೇವ್ರ ಹೆಸರನ್ನು ಯಾಕೆ ಇಡ್ತಾ ಇಲ್ಲ? ಅದಕ್ಕೋಸ್ಕರ ಈಗ ನೋಡಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡೋರಾಗಲಿಲ್ಲ. ಧರ್ಮದ ಪೂರಕವಾಗಿ ಮೊದಲವ್ರು ಯಾವ ರೀತಿ ನಡ್ಕೊ ಬರ್ತಾ ಇದ್ರು ಅದೇ ರೀತಿ ನಡ್ಕೊ ಬರಬೇಕು. ಯಾಕಂತ ಕೇಳಿದ್ರೆ, ಹೆಣ್ಣಿಗಾಗಿರ್ಬೋದು ದೇವಿಯ ಹೆಸರನ್ನು ಇಡಬೇಕು, ಹೆಣ್ಣು ದೇವಿ ಕಡೆ. ಗಂಡಸರಿಗಾಗಿರ್ಬೋದು ಶಿವ ಅಂತೆ, ಮತ್ತು ವಿಷ್ಣು ಅಂತೆ ಅಂಥದ್ದೆಲ್ಲ, ಅನಂತ ಅಂತೆ, ಕೃಷ್ಣ ಅಂತೆ, ಸೊ ಬೇಗ ರಾಮ ಅಂತೆ, ಅದೆಲ್ಲ ಭಾಳ ಹೆಸರುಗಳಿದ್ದಾವೆ. ಅದೆಲ್ಲ ಈಗ ಮರೀಚಿಕೆ ಆಗ್ತಾ ಇದೆ. ಯಾಕಂದರೆ ಹೈಟೆಕ್ ಯುಗಕ್ಕೆ ಮಾರು ಹೋಗಿ ಒಂಥರ ಅವರು ಸ್ಟೈಲಿಸ್ಟ್ ಹೆಸರು ಇದು ಮಾಡಿದ್ರೆ ಮನೆಯಲ್ಲಿ ದೇವರ ಆಹ್ವಾನ ಆಗೋದಿಲ್ಲ. ಅದಕ್ಕಾಗಿ ಈ ಕೆಲವೊಂದು ಜನ ಧರ್ಮದ ಬಗ್ಗೆ ಮಾತಾಡೋರು ಇರ್ತಾರಲ್ಲ, ಅವ್ರಿಗೆ ನಾ ಹೇಳ್ತಾ ಇರೋದು, ಯಾಕಂದರೆ ಬರೀ ಧರ್ಮದ ಬಗ್ಗೆ ಮಾತಾಡೋಲ್ಲ, ಅವ್ರು ನಿಮ್ಮ ಮನೆಯಲ್ಲೇ ಒಂದು ಧರ್ಮಕ್ಕೆ ಪೂರಕವಾಗಿ ದೇವರಿಗೆ ಆಹ್ವಾನ ಮಾಡುವಂಥದ್ದು, ದೇವ್ರ ಹೆಸರನ್ನೇ ಇಡಬೇಕು ಅನ್ನುವಂಥದ್ದೇ ನಂದು ಒಂದು ಬೇಡಿಕೆ ಆಗಿದೆ. ಮತ್ತು ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಿದ್ರೆ ಅದು ದೇವರ ಹೆಸರನ್ನು ಇಟ್ಟರೆ ಮನೆಯಲ್ಲಿ ಕಾಯಮಾಗಿ ದೇವರ ಆಹ್ವಾನ ಕರಿತಾ ಇರ್ತೇವೆ. ಯಾಕಂದರೆ ನೋಡಿ, ಶಿವ ಅಂತೆ, ಅನಂತ ಅಂತೆ, ಕೃಷ್ಣ ಅಂತೆ ಮತ್ತು ರಾಮ ಅಂತೆ ನಾವು ಹೆಸರಿಟ್ಟರೆ ದಿನ ಆ ಒಂದು ಉಚ್ಚಾರ ನಮ್ಮ ಬಾಯಲ್ಲಿ ಬರ್ತಾನೆ ಇರ್ತದೆ. ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ಒಂದು ದೇವರದೇ ಹೆಸರಿಟ್ಟರೆ, ನಮ್ಮ ಹಿಂದೂ ಧರ್ಮದವರ ಆದರೆ ದೇವರದೇ ಹೆಸರಿಟ್ಟರೆ ಅದು ಒಂದು ದೇವರಿಗೆ ಆಹ್ವಾನ ಮಾಡ್ದಂಗೆ. ಈಗ ನೋಡಿ, ಬಾಕಿ ಕ್ರಿಶ್ಚಿಯನ್ ಧರ್ಮದವರೆಲ್ಲ ಅವ್ರದ್ದು ದೇವ್ರದೇ ಒಂದು ಹೆಸರನ್ನು ಇಡುವಂಥದ್ದೆಲ್ಲ ಮಾಡ್ತಾರೆ ಅವರು, ದೇವರಿಗೆ ಸಂಬಂಧಪಟ್ಟದ ಹೆಸರನ್ನೇ. ಅದೇ ರೀತಿಯಲ್ಲಿ ನೀವು ಕೂಡ ಇಡಬೇಕನ್ನ ಕೇಳ್ಕೊಳ್ತಾ ಇದ್ದೀನಿ.